ಎಲ್ರಿಗೂ ನಮಸ್ಕಾರ. ಶೋನಾ ಕನ್ನಡ ಲಾಗ್ಸ್ಗೆ ಸ್ವಾಗತ. ಮಂಡಿ ನೋವು, ಸೊಂಟ ನೋವು, ಕೀಲುಗಳಲ್ಲಿ ನೋವು ಬರ್ತಾಯಿದ್ರೆ, ಸಂದುಗಳಲ್ಲಿ ನೋವು ಬರ್ತಾಯಿದ್ರೆ, ಕೈಕಾಲುಗಳಲ್ಲಿ ನೋವು ಬರ್ತಾಯಿದ್ರೆ ನೀವು ಇದನ್ನು 1 ವಾರ ತೆಗೆದುಕೊಳ್ಳಿ. ಎಷ್ಟು ಬೇಗ ಕೈಕಾಲು ನೋವು ಕಡಿಮೆ ಆಗುತ್ತೆ, ಸೊಂಟ ನೋವಿದ್ರೆ ಕಡಿಮೆ ಆಗುತ್ತೆ, ಕೀಲು ನೋವಿದ್ರೆ ಕಡಿಮೆ ಆಗುತ್ತೆ. ಕೈಕಾಲುಗಳಲ್ಲಿ ಜೋಮ್ ಹಿಡಿಯೋದು, ನರಗಳಲ್ಲಿ ಸೆಳೆತ ಬರೋದು, ಅಂದರೆ ಸೊಂಟದಿಂದ ಕಾಲಿನವರೆಗೆ ನರ ಹಿಡಿದು ನೋವು ಬರ್ತಾಯಿದ್ರೆ ಅಂಥ ನೋವನ್ನು ಕಡಿಮೆ ಮಾಡುತ್ತೆ. ಮತ್ತು ನಮಗೆ ಒಳ್ಳೆಯ ಒಂದು ಎನರ್ಜಿಯನ್ನು ಕೊಡುತ್ತೆ. ಮತ್ತು ನಿಮ್ಮ ದೇಹದ ತೂಕವನ್ನು ಕೂಡ ಕಡಿಮೆ ಮಾಡ್ಕೋಬಹುದು. ಒಳ್ಳೆ ಎನರ್ಜಿ ಸಿಗುತ್ತೆ, ಟೆನ್ಷನ್ ಕೂಡ ಕಡಿಮೆ ಆಗುತ್ತೆ. ನಿಮಗೆ ದೇಹದಲ್ಲಿ ಯಾವುದೇ ಭಾಗದಲ್ಲಿ ನೋವು ಬಂದರೆ ತಕ್ಷಣ ನೀವು ಟ್ಯಾಬ್ಲೆಟ್ಗಳ ಮೊರೆ ಹೋಗ್ತೀರಾ, ಇಲ್ಲ ಪೇನ್ ಕಿಲ್ಲರು ಆಯಿಂಟ್ಮೆಂಟ್ಗಳ ಮೊರೆ ಹೋಗ್ತೀರಾ. ಅದರ ಬದಲು ಈ ಪದಾರ್ಥವನ್ನು ಒಮ್ಮೆ ಸೇವಿಸಿ. ನೀವು ಇದಕ್ಕೆ ಮಖಾನ ಸೀಡ್ಸ್ ಅಂತ ಹೇಳ್ತಾರೆ ಫ್ರೆಂಡ್ಸ್. ತುಂಬಾ ಅದ್ಭುತವಾದಂಥ, ತುಂಬಾ ಶಕ್ತಿಯುತವಾದಂಥ, ನ್ಯೂಟ್ರಿಯೆಂಟ್ಸಿಂದ ಕೂಡಿದಂಥ ಈ ಮಖಾನ ಸೀಡ್ಸ್, ಇಂಗ್ಲೀಷ್ನಲ್ಲಿ ಲೋಟಸ್ ಸೀಡ್ಸ್ ಅಂತಾರೆ, ಕನ್ನಡದಲ್ಲಿ ಕಮಲದ ಬೀಜ, ತಾವರೆ ಬೀಜ ಅಂತ ಕರೀತಾರೆ. ಇದು ನಿಮಗೆ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ, ಮಾಲ್ಗಳಲ್ಲಿ ಸಿಗುತ್ತೆ, ಗ್ರೋಸರಿ ಶಾಪಲ್ಲಿ ಸಿಗುತ್ತೆ, ಆನ್ಲೈನಂತೂ ಸಿಗುತ್ತೆ. ಇವಾಗ ತುಂಬಾ ಉಪಯುಕ್ತವಾದ, ಮೂಲಗಳನ್ನು ಗಟ್ಟಿ ಮಾಡಲಿಕ್ಕೆ, ದೇಹಕ್ಕೆ ಒಂದು ಎನರ್ಜಿನ ಕೊಡಲಿಕ್ಕೆ ತುಂಬಾ ಒಳ್ಳೆಯದು. ಈ ಲೋಟಸ್ ಸೀಡ್ಸ್, ಮಖಾನ ಸೀಡ್ಸ್, ತಾವರೆ ಬೀಜದಲ್ಲಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ವಿಟಮಿನ್ಸ್, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಎ ಮತ್ತು ವಿಟಮಿನ್ ಇ ಅಂಶ ಇರಲ್ಲದೆ ಮತ್ತು ಪೊಟ್ಯಾಷಿಯಂ ಮತ್ತು ಸೋಡಿಯಂ ಎಲ್ಲ ಅಂಶಗಳು ಮಖಾನ ಸೀಡ್ಸಲ್ಲಿ ಇವೆ. ಈ ಲೋಟಸ್ ಸೀಡ್ಸಲ್ಲಿ, ಕಮಲದ ಬೀಜದಲ್ಲಿ ರಿಚ್ ಆದಂಥ ಕ್ಯಾಲ್ಸಿಯಂ ಅಂಶ ಇರುತ್ತೆ. ಹಾಗಾಗಿ ಅರ್ಥ್ರೈಟಿಸ್ ಪ್ರಾಬ್ಲಮ್ ಇರೋರು ಮತ್ತು ಜಾಯಿಂಟ್ ಪ್ರಾಬ್ಲಮ್ ಇರೋರು, ಮೂಳೆಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇರೋರು ಈ ಮಖಾನ ಸೀಡ್ಸನ್ನು ತಿಂತಾ ಬಂದರೆ ಯಾವತ್ತೂ ಅವರಿಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಉಂಟಾಗುವುದೇ ಇಲ್ಲ. ಇವಾಗ ನಾವು ಈ ಕಮಲದ ಬೀಜ, ಲೋಟಸ್ ಸೀಡ್ಸನ್ನು ಹೇಗೆ ತಗೊಳ್ಬೇಕು ಅಂದರೆ 2 ವಿಧಾನದಲ್ಲಿ ತಗೊಳ್ಳೋದನ್ನು ನಾನು ಹೇಳ್ತೀನಿ. ಮೊದಲನೇ ವಿಧಾನದಲ್ಲಿ ನಾನು ಒಂದು ಬಾಣಲೆಗೆ 1 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಮಖಾನ ಸೀಡ್ಸನ್ನು ಈ ರೀತಿ ಫ್ರೈ ಮಾಡ್ಕೋಬೇಕು. ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು, ಗರಿಯಾಗಿ ಫ್ರೈ ಮಾಡ್ಕೋಬೇಕು, ನಿಧಾನವಾಗಿ ಹುರ್ಕೋಬೇಕು. ನೀವು ಒಂದು ಸಲ ಈ ರೀತಿಯಾಗಿ ಹುರಿದಿಟ್ಕೊಂಡ್ರೆ, ಡಬ್ಬದಲ್ಲಿ ತುಂಬಿಟ್ಕೊಂಡು ಬಿಟ್ಟರೆ, ಡೈಲಿ ನೀವು ಒಂದು ಮುಷ್ಟಿಯಷ್ಟು ಅಂದರೆ ಒಂದು 10ರಿಂದ 20 ಮಖಾನ ಸೀಡ್ಸನ್ನು ತಿಂದು ಹಾಲು ಕುಡಿಯೋದ್ರಿಂದ ನಿಮಗೆ ಒಳ್ಳೆ ಎನರ್ಜಿ ಬರುತ್ತೆ. ಇದನ್ನು ತಿನ್ನೋದ್ರಿಂದ ವೆಯ್ಟ್ ಲಾಸ್ ಕೂಡ ಮಾಡ್ಕೋಬೋದು. ಜೊತೆಗೆ ನಿಮಗೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಕೂಡ ಇದರಿದೆ. ನಿಮಗೆ ಹಾರ್ಟಿಗೆ ಕೂಡ ತುಂಬ ಒಳ್ಳೆಯದು, ನಿಮ್ಮ ಬೋನ್ಸಿಗೆ ತುಂಬಾ ಒಳ್ಳೆಯದು. ಡಯಾಬಿಟಿಕ್ ಕಂಟ್ರೋಲ್ ಆಗುತ್ತೆ. ಅವರಲ್ಲಿ ಬ್ಲಡ್ ಶುಗರ್ ಲೆವೆಲನ್ನು ಸ್ಟೆಬಿಲೈಸ್ ಮಾಡಲಿಕ್ಕೆ, ಅಂದರೆ ಅದನ್ನು ಕರೆಕ್ಟಾಗಿ ಸರಿಯಾದ ಪ್ರಮಾಣದಲ್ಲಿ ಇಡಲಿಕ್ಕೆ ತುಂಬಾ ಸಹಕಾರಿಯಾಗುತ್ತೆ. ಈ ಮಖಾನ ಸೀಡ್ಸಲ್ಲಿ ಸಿಮ್ಮಲ್ಲಿ ಇಟ್ಟು ಗರಿಯಾಗಿಟ್ಟು ತೆಗೆದಿಟ್ಕೋಬೇಕು. ಈಗ ಇನ್ನೊಂದು ವಿಧಾನದಲ್ಲಿ ಹೇಳೋದಂದರೆ, ಒಂದು ಪಾತ್ರೆ ಇಟ್ಕೊಂಡು 1 ಗ್ಲಾಸ್ ಹಾಲನ್ನು ಹಾಕ್ಕೋಬೇಕು. ಹಾಲು ನಿಮಗೆ ಸ್ವಲ್ಪ ಚೆನ್ನಾಗಿ ಬೇಕಂದರೆ ನಿಮಗೆ ಸ್ವಲ್ಪ ಗಟ್ಟಿ ಹಾಲನ್ನು ತೊಗೋಬೇಕಾಗುತ್ತೆ, ಕ್ರೀಮ್ ಮಿಲ್ಕನ್ನು. ನಿಮಗೇನಾದರೂ ಎನರ್ಜಿ ದಪ್ಪ ಇರೋರು ಅಂದರೆ ನೀವು ಸ್ವಲ್ಪ ಕೆನೆ ರಹಿತ ಹಾಲನ್ನು ತಗೊಂಡ್ರೆ ಸಾಕಾಗುತ್ತೆ. ಅದಕ್ಕೆ ನೀವು 1 ಮುಷ್ಟಿಯಷ್ಟು ಮಖಾನ ಸೀಡ್ಸನ್ನು ತಗೋಬೇಕು. ಅಂದರೆ 10ರಿಂದ 20ರಷ್ಟು ಮಖಾನ ಸೀಡ್ಸನ್ನು ನೀವು ಅದಕ್ಕೆ ಹಾಕ್ಕೋಬೇಕು. ಕುದಿಯುವಂಥ ಹಾಲಿಗೆ ಹಾಕ್ಕೊಳ್ಬೇಕು. ಸ್ಟವನ್ನು ಸಿಮ್ಮಲ್ಲಿ ಇಟ್ಕೋಬೇಕು, ಯಾಕಂದರೆ ಹಾಲು ಬೇಗ ಉಕ್ಕುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ 1 ನಿಮಿಷ ಕುದು ಬಂದರೆ ಸಾಕಾಗುತ್ತೆ. ನೀವು ತುಂಬ ಹೊತ್ತು ಕುದಿಸೋದು ಬೇಡ. ಹಾಲು ಯಾವಾಗ ಕುದಿಯುತ್ತೋ ಆವಾಗ ಮಖಾನ ಸೀಡ್ಸ್ ಹಾಕ್ಕೊಂಡ್ರೆ 1 ಕುದಿ ಬಂದರೆ ಸಾಕಾಗುತ್ತೆ. ಫಾಸ್ಟಾಗಿ ಇದು ಚೆನ್ನಾಗಿ ಕುದಿಬಿಡುತ್ತೆ. ತುಂಬ ಹೊತ್ತು ಕುದಿಸೋದು ಬೇಡ. ನೀವು ಸ್ವಲ್ಪ ಹೊತ್ತು ಕುದಿಸುವಾಗ ನೀವು ಒಂದು ಸ್ಪೂನಿಂದ ಈ ರೀತಿ ಸ್ಟಿರ್ ಮಾಡ್ತಾಯಿದ್ರೆ ಸಾಕಾಗುತ್ತೆ. ಹಾಲು ಕುದಿಯೋದು ಸ್ವಲ್ಪ ಪ್ರಮಾಣದಲ್ಲಿ ಕುದಿಯುತ್ತೆ. ನಾವು ಮಖಾನ ಸೀಡ್ಸನ್ನು ಹಾಲಿನಲ್ಲಿ ತೆಗೆದುಕೊಳ್ಳೋದ್ರಿಂದ ಹಾಲಿನಲ್ಲಿರುವಂಥ ಕ್ಯಾಲ್ಸಿಯಂ ಅಂಶ ನಮ್ಮ ಬೋನ್ಸ್ಗೆ ತುಂಬಾ ಒಳ್ಳೆಯದು. ಜೊತೆಗೆ ಮಖಾನ ಸೀಡ್ಸ್ನಲ್ಲಿರುವಂಥ ರಿಚ್ ಆದಂಥ ನ್ಯೂಟ್ರಿಯೆಂಟ್ಸ್ ಅಂಶ ಸೇರಿ ನಮ್ಮ ಕೈಕಾಲುಗಳಲ್ಲಿ ನೋವು ಬರುವಂಥದ್ದು, ಸೆಳೆತ ಬರುವಂಥದ್ದು, ಕೈಕಾಲುಗಳು ಸೋಲು ಬರುವಂಥದ್ದು, ಸೊಂಟ ನೋವು, ಮಂಡಿ ನೋವು, ಕುತ್ತಿಗೆ ನೋವು, ಈ ಎಲ್ಲ ಪ್ರಾಬ್ಲಮ್ಗಳನ್ನು ಕಡಿಮೆ ಮಾಡುವಂಥ ಶಕ್ತಿ ಮಖಾನ ಸೀಡ್ಸ್ಗಿದೆ. ಈ ಹಾಲಿಗೆ ಕೂಡ ಇದೆ. ಇವಾಗ ನೋಡಿ, ಇವಾಗ ಮಖಾನ ಸೀಡ್ಸ್ ಕೂಡ ಫ್ರೈ ಮಾಡಿರುವಂಥದ್ದು ರೆಡಿಯಾಗಿದೆ. ಇಲ್ಲಿ ಕುದಿಸಿರುವಂಥ ಹಾಲು ಕೂಡ ರೆಡಿಯಾಗಿದೆ. ಇವಾಗ ನಾವು ಇದಕ್ಕೆ ನಿಮ್ಗೆ ಹಾಗೇ ಕುಡಿಲಿಕ್ಕೆ ಆಗೋದಿಲ್ಲ ಅಂದರೆ ಸ್ವಲ್ಪ ಸಕ್ಕರೆ, ಕಲ್ಲು ಸಕ್ಕರೆ ಅಥವಾ ನೀವು ಬೆಲ್ಲ ಕೂಡ ಆ್ಯಡ್ ಮಾಡಿಕೊಂಡು ಕುಡಿಬೋದು. ಇದನ್ನು ಸ್ವಲ್ಪ ತಣ್ಣ ಆದಮೇಲೆ ನೀವು ಕುಡಿಬಿಟ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ಮಖಾನ ಸೀಡ್ಸು ಬಾಯಿಗೆ ಸಿಗ್ತಾ ಇರುತ್ತೆ. ಚೆನ್ನಾಗಿ ಅಗೆದು ಹಾಲನ್ನು ಕುಡಿಯೋದ್ರಿಂದ ಹಾಲು ಮತ್ತು ಮಖಾನ ಸೀಡ್ಸಲ್ಲಿರುವಂಥ ಎನರ್ಜಿ ನಮ್ಮ ದೇಹಕ್ಕೆ ಸಂಪೂರ್ಣವಾಗಿ ಸಿಗುತ್ತೆ.
ಇವಾಗ ಕೆಲವರಿಗೆ ಹಾಲು ಇಷ್ಟ ಆಗೋದಿಲ್ಲ, ಕುಡಿಲಿಕ್ಕೆ ಇಷ್ಟಪಡೋದಿಲ್ಲ ಅಂಥವರು ಈ ಡ್ರೈ ಮಾಡಿರುವಂಥ ತುಪ್ಪ ಹಾಕಿ ಫ್ರೈ ಮಾಡಿರುವಂಥ ಒಂದು ಮುಷ್ಟಿಯಷ್ಟು ಮಖಾನ ಸೀಡ್ಸನ್ನು ತೊಗೊಳ್ಬೋದು. ಒಂದು ವೇಳೆ ಹಾಲು ಕುಡಿಯೋರಾಗಿದ್ದರೆ ನಿಮಗೆ ಈ ಹಾಲನ್ನು ಕುಡಿಬೋದು, ಮಖಾನ ಸೀಡ್ಸನ್ನು ತೆಗೆದುಕೊಳ್ಬೋದು. ಹಾಲು ಕುಡಿಲಿಕ್ಕೆ ಇಷ್ಟ ಇಲ್ಲ ಅನ್ನೋರು ತುಪ್ಪ ಹಾಕಿ ಫ್ರೈ ಮಾಡ್ಕೊಬೋದು. ತುಪ್ಪನೂ ಇಷ್ಟ ಇಲ್ಲ ಅಂದವರು ಹಾಗೆ ಮಖಾನ ಸೀಡ್ಸನ್ನು ಹಾಗೆ ಲೈಟಾಗಿ ಸ್ಟವ್ ಮೇಲೆ ಸಿಮ್ಮಲ್ಲಿ ಇಟ್ಟು ಫ್ರೈ ಮಾಡಿಕೊಂಡು ಸೇವಿಸ್ಬೋದು. ಗರಿಗರಿಯಾಗಿ ಸೇವಿಸ್ಬೋದು. ಅದನ್ನು ಹಾಗೆ ಇಟ್ಕೊಂಡ್ರೆ ಒಂದು ವಾರಕ್ಕಾಗುವಷ್ಟು ಡೈಲಿ ಒಂದು ಮುಷ್ಟಿ ಅಂದರೆ 10-20 ಮಖಾನ ಸೀಡ್ಸನ್ನು ತಿಂದು ನೀರು ಕುಡಿಬೋದು ನೀವು. ಹಾಗಾಗಿ ಮಖಾನ ಸೀಡ್ಸನ್ನು ಒಟ್ಟಾರೆ ನೀವು ಹಾಲಿನ ಜೊತೆ ಆದರೂ ತಗೋಬೋದು, ಹಾಲಿನ ಜೊತೆ ಇಲ್ಲಾಂದರೆ ಹಾಗೆ ತಗೊಂಡ್ರೂ ತುಂಬಾ ಒಳ್ಳೆಯದು. ಈ ಕಮಲದ ಹೂವಿನ ಬೀಜನ ಹಾಲಿನಲ್ಲಿ ಕುದಿಸಿ ಕುಡಿಯೋದ್ರಿಂದ ಯಾರಿಗೆ ಆರ್ಥ್ರೈಟಿಸ್ ಪ್ರಾಬ್ಲಮ್ ಇರುತ್ತೆ, ತುಂಬ ದಿನದಿಂದ ಮಂಡಿ ನೋವು ಬರ್ತಾ ಇರುತ್ತೆ ಅಂಥವರಿಗೆ ತುಂಬಾ ಚೆನ್ನಾಗಿ ಈ ಮಖಾನ ಸೀಡ್ಸ್ ಕೆಲಸ ಮಾಡುತ್ತೆ. ಅವರಿಗೆ ಒಂದು ಬೋನ್ಸ್ಗೆ ಎನರ್ಜಿ ಕೊಡುತ್ತೆ, ನೋವನ್ನು ಕಡಿಮೆ ಮಾಡುವಂಥ ಶಕ್ತಿ ಈ ಮಖಾನ ಸೀಡ್ಸಿಗೆ ಇದೆ. ನೀವು ಬರೀ 7 ದಿನ ಈ ರೀತಿ ಹಾಲನ್ನು ಮಾಡಿ ಕುಡಿಯೋದ್ರಿಂದ ನಿಮಗೆ ಗೊತ್ತಾಗುತ್ತೆ. ಸೊಂಟ ನೋವಿದ್ರೆ, ಕುತ್ತಿಗೆ ನೋವಿದ್ರೆ, ಕೈಕಾಲು ನೋವಿದ್ರೆ, ಕೈಕಾಲುಗಳು ಸೆಳೆತಾ ಇದ್ದರೂ ಕೂಡ ಈ ರೀತಿಯ ನೋವನ್ನು ನಿಮಗೆ ಕಡಿಮೆ ಮಾಡುತ್ತೆ. ಮೂಳೆಗಳನ್ನು ಸ್ಟ್ರಾಂಗ್ ಆಗಿ ಮಾಡಲಿಕ್ಕೆ ಈ ಹಾಲನ್ನು ಮಕ್ಕಳಿಂದ ಹಿಡಿದು ಮಧ್ಯಮ ವಯಸ್ಸಿದವರು ಮತ್ತು ವಯಸ್ಸಾದವರು ಕೂಡ ಕುಡಿಯುವುದು ತುಂಬಾ ಒಳ್ಳೆಯದು. ಹಾಗೂ ವಯಸ್ಸಾದಂತೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ತುಂಬಾ ಆಗುತ್ತೆ. ಹಾಗಾಗಿ ನೀವು ಇದನ್ನು ನರಗಳಲ್ಲಿ ಸೆಳೆತ ಬರುತ್ತಾ ಇರುತ್ತೆ, ಕೈಕಾಲು ಜೋಮ್ ಹಿಡ್ದಂಗಾಗಿರುತ್ತೆ. ಈ ಮಖಾನ ಸೀಡ್ಸ್ನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟೀಸ್ ಜಾಸ್ತಿ ಇರುತ್ತೆ. ಕೈಕಾಲುಗಳಲ್ಲಿ ಊತ ಬರ್ತಾ ಇದ್ರಂತೆ, ನರಗಳಲ್ಲಿ ಬಾವು ಬರ್ತಾ ಇರುತ್ತೆ, ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಅದರಲ್ಲೂ ಮಹಿಳೆಯರಲ್ಲಿ ಬರುವಂಥ ಕೈಕಾಲುಗಳ ನೋವು, ಸೊಂಟ ನೋವು, ವಿಪರೀತವಾದಂಥ ಕೈಕಾಲುಗಳ ಸೆಳೆತ ಅದನ್ನೆಲ್ಲ ಕಡಿಮೆ ಮಾಡುವಂಥ ಗುಣ ಈ ಮಖಾನ ಸೀಡ್ಸ್ಗೆ ಇದೆ. ಬರೀ ಎಲ್ಲದಕ್ಕೂ ಟ್ಯಾಬ್ಲೆಟ್ಸ್ ತಗೊಳ್ಳೋ ಬದಲು ಈ ಮಖಾನ ಸೀಡ್ಸನ್ನು ನೀವು 1 ವಾರ ಕಂಟಿನ್ಯೂಯಸ್ ಆಗಿ ತಗೊಂಡ್ರೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಹೇಗಿರುತ್ತೆ ಅಂತ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕಾಮೆಂಟ್ ಕೊಡೋದನ್ನು ಮರಿಬೇಡಿ. ಹೊಸದಾಗಿ ನನ್ನ ಚಾನಲ್ ಎಲ್ಲರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಉತ್ತಮವಾದ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಫ್ರೆಂಡ್ಸ್, ಥ್ಯಾಂಕ್ ಯು.